ವಿದ್ಯಾವಂತರಲ್ಲ, ರೈತರು ಅವ್ರು ಪಾಪ. ಅವ್ರಿಗೆ ಹೊಟ್ಟೆ ಉರಿ, ಏಮಿ ವಾಡೆ ಒಚ್ಚಿಡ್ಸಿಂತ ಕಾಂಪೌಂಡ್ ಎಷ್ಟಿಂಡಾಡೆ ಅವನು ಯಾರೋ ಬಂದುಬಿಟ್ಟು ಸರ್ಕಾರಿ ಅಧಿಕಾರಿ ಇಷ್ಟೆಲ್ಲ ಕಾಂಪೌಂಡ್ ಹಾಕೋನೆ. ಇವರೇನೋ ಮಾತಾಡಿದ್ರೆ FIR ಅಪ್ಪ ಇಮಿಡಿಯೇಟಾಗಿ ಇವ್ರ ಮೇಲೆ ಕೇಸುಗಳು ಪಾಪ. ಅವ್ರ ಮಗ ನಾನು ಲಾಯರು ಅದು ಇದು ಅಂತ ಹೇಳ್ಬಿಟ್ಟು ಮಾಡಲಿ. ಈಗ ನಮ್ಮ ಮೇಲೆ ಇವಾಗ ನಾವು ಬಂದಿದ್ದೀವಿ, ನಮ್ಮ ಮೇಲೆ ಮಾಡಲಿ, ಕಾನೂನಾತ್ಮಕವಾಗಿ ನಾವು ಫೇಸ್ ಮಾಡ್ತೀವಿ ಅಲ್ವಾ. ಅವ್ರಿಗೆ ಗೊತ್ತಿಲ್ಲ ಸ್ವಾಮಿ, ನಾನು ಇವತ್ತು ತಾನೇ ಇವಾಗೆ ಬರ್ತಾ ಇರೋದು ಊರಿಗೆ. ಕೋಟಿ 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 ದುಡ್ಡು ಮಾಡಿದ್ದಾನಲ್ಲ ರಾಜಾರತ್ನಂ ಅನ್ನೋ ವ್ಯಕ್ತಿ. ಈ ವ್ಯಕ್ತಿ ವಿರುದ್ಧ ಹಂತವಾಗಿ ಹೋರಾಟ ಶುರುವಾಗುತ್ತೆ, ಅರೆಸ್ಟಾಗಿ ಜೈಲಿಗೆ ಹೋಗ್ತಾನೆ ಸರ್. ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ದೊಡ್ಡ ಹಗರಣ ಅಂದರೆ ಸರ್ಕಾರಿ ಅಧಿಕಾರಿಗಳೇನಾದರೂ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡ್ರೆ ಸರ್ಕಾರಕ್ಕೆ ಬರಬೇಕಾಗಿರೋಂಥ ಜಮೀನು, ಬಡವ್ರಿಗೆ ಬರಬೇಕಾಗಿರೋಂಥ ಜಮೀನು, ಗ್ರಾಮಸ್ಥರಿಗೆ ಸೇರಬೇಕಾಗಿರೋಂಥ ಜಮೀನು ಯಾವ ಥರ ಲಪ್ಟಾಯಿಸ್ಬೋದು, ಯಾವ ಥರ ಮೋಸ ಮಾಡ್ಬೋದು ಅನ್ನೋದಕ್ಕೆ ತುಂಬ ಒಳ್ಳೆಯ ಉದಾಹರಣೆ ಇವತ್ತು ನಾನು ಆಧಾರಗಳ ಸಮೇತ ನಿಮ್ಗೆ ತೋರಿಸ್ತೀನಪ್ಪ. ಏನು ವಿಚಾರ ಅಂದರೆ ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿ ನುಗ್ಗಿತಹಳ್ಳಿ ಗ್ರಾಮ ಏನೋ ಇದು. ಇಲ್ಲಿ ಸರ್ವೆ ನಂಬರ್ 141, 143, 144, 153, 152, 151 ಈ ಜಾಗಗಳಲ್ಲಿ ಸುಮಾರು 50ರಿಂದ 60 ಎಕರೆ ಜಮೀನು. ಅದರಲ್ಲಿ ಒಂದು 30 ಎಕರೆ ಜಮೀನು ಸರ್ಕಾರದ ಹೆಸರಲ್ಲೇ ಐತೆ. ಇನ್ನೊಂದು 30-35 ಎಕರೆ ಜಮೀನು ಯಾರ ಹೆಸರಲ್ಲಿ ಐತಂದರೆ ಈ ರಾಜಾರತ್ನಂ ಅನ್ನೋ ಒಬ್ಬನ ಹೆಸರಲ್ಲಿ ಇದೆ. ಈ ರಾಜಾರತ್ನಂ ಅನ್ನೋ ವ್ಯಕ್ತಿಯ ಹಿನ್ನೆಲೆ ಏನಂದರೆ ಸರ್ಕಾರಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾನೆ, BA ಆಗ್ತಾನೆ, RI ಆಗ್ತಾನೆ, ಡೆಪ್ಯೂಟಿ ತಹಸೀಲ್ದಾರ್ ಆಗಿ ರಿಟೈರ್ಡ್ ಆಗ್ತಾನೆ ಆ ವ್ಯಕ್ತಿ ಏನು ಮಾಡ್ತಾನೆ, ಅವ್ರ ಮನೆಯಲ್ಲಿರೋಂಥ ಪ್ರತಿಯೊಬ್ಬರ ಹೆಸರಲ್ಲಿನೂ ಈ ಸರ್ವೆ ನಂಬರ್ಗಳಲ್ಲಿ ಜಾಗ ಮಂಜೂರು ಮಾಡಿಸೋನೆ. ಇದೇ ಜಾಗದಲ್ಲಿ ನಾವು ಮಾಧ್ಯಮ ಮಿತ್ರರು ಕೂಡ ನಮ್ಮ ಜೊತೆ ಬಂದಿದ್ರಿ. ಅದೇ ಜಾಗದಲ್ಲಿ ಬೇರೆಯವ್ರ ಹೆಸರುಗಳಿಗೆ ಮಂಜೂರು ಮಾಡಿರೋಂಥ ಜಾಗದಲ್ಲಿ ಮನೆ ಕಟ್ಕೊಂಡು ಹೋಗಿ ಅದ್ರ ಜೊತೆಗೆ ಏನು ಮಾಡಿದ್ದಾನೆ, ಸುಮಾರು ಜನಗಳಿಗೆ ಅವ್ರ ಹೆಸರುಗಳಲ್ಲಿ ಜಮೀನು ಮಂಜೂರಾತಿ ಮಾಡೋ ಥರ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ ಅವ್ರ ಹೆಸರುಗಳಿಗೆ ಮಂಜೂರು ಮಾಡಿರೋ ಥರ ಮಾಡಿ ಆ ಜಾಗಗಳನ್ನ ಕೂಡ ಇದೇ ವ್ಯಕ್ತಿ ತಗೊಂಡು ಸುಮಾರು 60-65 ಎಕರೆ ಜಮೀನಲ್ಲಿ ಪೊಸಿಷನಲ್ಲಿದ್ದಾನೆ ನೋಡಿ. ಈಗ ನಮ್ಮ ಜೊತೆ ಇವ್ರು ರೈತರಿದ್ದಾರೆ. ಬಾಣ ಇಲ್ಲಿ. ನಿಮ್ಮ ಹೆಸರೇನೀಗ? ಶ್ರೀನಿವಾಸ, MG ಶ್ರೀನಿವಾಸ್ ಅಂತ. ಇವ್ರ ಹೆಸರಲ್ಲಿ ಪ್ರೆಸೆಂಟ್ ಪಾಣಿ 3 ಎಕರೆ ಐತೆ. ಆದರೆ ಆ 3 ಎಕರೆಗೆ ಅವ್ನು ಕಾಂಪೌಂಡ್ ಹಾಕೊಂಡು ವಿಂಗಡಣೆ ಮಾಡಿ 2 ಎಕರೆ ಸಪ್ರೇಟಾಗಿ ಮಾಡವನು. ಇವರೇನೋ ಹೋಗಿ ಬೆಳೆ ಬೆಳಿಬೇಕು, ಇವರೇನಾದರೂ ಹೋಗಿ ಏನಾದರೂ ಕೆಲಸ ಮಾಡಬೇಕಂದ್ರೆ ಇಮಿಡಿಯೇಟಾಗಿ ಇವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ. ಇದು ನ್ಯಾಯನಾ? ರೆವೆನ್ಯೂ ಅಧಿಕಾರಿಗಳು, ಮಾನ್ಯ ತಹಸೀಲ್ದಾರ್ ಅವರು, ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಈ ವಾರದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ವೆ ಮಾಡಿಸಿ ಸರ್ಕಾರದ ಹೆಸರಲ್ಲಿರುವಂಥ ಜಾಗನ ಸರ್ಕಾರಕ್ಕೆ ಮತ್ತು ಈ ವ್ಯಕ್ತಿ ಇಲ್ಲೀಗಲ್ ಆಗಿ ಮಂಜೂರು ಮಾಡ್ಕೊಂಡಿರುವಂಥ ಜಮೀನುಗಳು ಸರ್ 2001ರಿಂದ ಈ ಕಡೆನೂ ಜಾಸ್ತಿ ಮಾಡ್ಕೊಂಡಿದ್ದಾರೆ. 1990-95ರಿಂದ ಈ ಕಡೆನೂ ಜಾಸ್ತಿ ಈ ಥರ ಒಂದು ಹಂತವಾಗಿ ಮಂಜೂರು ಮಾಡ್ಕೊಳ್ಳೋದು. ಈಗ ಅವ್ರ ಫ್ಯಾಮಿಲಿಯಲ್ಲೇ ಅವ್ರ ತಾಯಿ ಹೆಸರಲ್ಲಿ ಜಮೀನು ಮಂಜೂರು ಮಾಡಿಸಿದ್ದಾನೆ ಒಂದೇ ಸರ್ವೆ ನಂಬರಲ್ಲಿ. ಮತ್ತು ಆಯಪ್ಪ ಹೆಸರಲ್ಲಿ ಗೌರ್ಮೆಂಟ್ ಸರ್ಕಾರಿ ಅಧಿಕಾರಿ, ಬಡವ್ರಿಗೆ ತಾನೇ ಜಮೀನು ಮಂಜೂರು ಆಗಬೇಕು. ಇವಾಗ ಧೈರ್ಯ ನಾನು ಸಂದೇಶಿತಾನೆ ಇಂಥ ವಿಚಾರಗಳಲ್ಲಿ ನುಗ್ಗಿ ಧೈರ್ಯ ಇದು ಮಾಡ್ತಾನೆ. ಏನದು ರಾಜಾರತ್ನಂ ಪಾಣಿ ಕೊಟ್ಟಪ್ಪ ಇಲ್ಲಿ ಮಂಜೂರು ಮಾಡ್ಕೊತಾನೆ ನೋಡಿ ಇಲ್ಲಿ. ಓಕೆ, ರಾಜಾರತ್ನಂ ನೋಡಿ ಇಲ್ಲೊಂದು ಜಮೀನು ದರಖಾಸ್ತು ಮೂಲಕ ನೋಡೋಣ, ಇಲ್ಲೇ ಐತೆ ದರಖಾಸ್ತು ಮೂಲಕ. ಯಾರು ರಾಜಾರತ್ನಂ? ಇರೋಣ ಒಂದು ನಿಮಿಷ. ಈ ಪಾಣಿನಲ್ಲೇ 1 ಎಕರೆ 20 ಗುಂಟೆ ಹಂಗೆ ತಿರ್ಸ್ತೀನಿ ನೋಡಿ. ಈ ಪಾಣಿನಲ್ಲೇ 53ರಲ್ಲಿ ಮತ್ತೆ 1 ಎಕರೆ 20 ಗುಂಟೆ ಮತ್ತೆ 76 ನೋಡ್ರಪ್ಪ ಇಲ್ಲೇ 76/2ರಲ್ಲಿ ನೀಲಮ್ಮ ಕೋಮ್ ರಾಜಾರತ್ನ ಅವರು ವೈಫ್ ಹೆಸರಲ್ಲಿ 1 ಎಕರೆ 14 ಗುಂಟೆ ನೋಡಿ ದರಖಾಸ್ತು ಮೂಲಕ. ಈಗ ಸರ್ಕಾರಿ ಅಧಿಕಾರಿಗಳಿಗೆ ದುಡ್ಡಿರೋಂಥವ್ರಿಗೆ ಕೋಟ್ಯಾಧಿಪತಿಗಳಿಗೆ ಜಮೀನೇ ಮಂಜೂರು ಮಾಡಬಾರ್ದು ಅಂತ ದರಖಾಸ್ತು ರೂಲ್ಸ್ ಇರೋದು. ಇಂಥ ಬಡವ್ರಿಗೆ ಆಗಬೇಕು. ಇರಮ್ಮ ಒಂದು ನಿಮಿಷ ಇರಮ್ಮ. ಇಂಥ ಬಡವ್ರಿಗೆ ಆಗಬೇಕಾಗಿರೋದು ಏನು ಇಂದಾನು ಪಟ್ಕೊಣ. ಇಂಥ ಬಡವ್ರಿಗೆ ಜಮೀನು ಮಂಜೂರು ಆಗಬೇಕಾಗಿರೋದು. ನೀನು ಸರ್ಕಾರಿ ಅಧಿಕಾರಿ ಆಗಿ, ಒಂದು VAO ಆಗಿ, ಒಂದು RI ಆಗಿ ನಿನ್ನ ಹೆಸ್ರಿಗೂ ಮಾಡ್ಕೊಳ್ಳೋದೆ, ನಿಮ್ಮ ಹೆಂಡತಿ ಹೆಸ್ರಿಗೂ ಮಾಡಿಸೋದೆ, ನಿನ್ನ ಮಗನ ಹೆಸ್ರಿಗೂ ಮಾಡಿಸೋದೆ, ನಿಮ್ಮ ಮನೇಲಿ ಎಷ್ಟು ಜನ ಅವರು 10 ಜನ ಹೆಸ್ರಿಗೂ ಮಾಡಿಸೋದೆ, ತಮ್ಮನ ಹೆಸ್ರಿಗೂ ಮಾಡಿಸೋದೆ, ಅಣ್ಣ ಹೆಸ್ರಿಗೂ ಮಾಡಿಸೋದೆ, ತಾಯಿ ಹೆಸ್ರಿಗೆ ಮಾಡಿಸೋದೆ, ಎಲ್ಲರ ಹೆಸ್ರಿಗೂ ಮಾಡಿಸ್ಕೊಂಡು ನೋಡಿ ಇಷ್ಟು ಎಕರೆ ಜಮೀನು ಕಾಂಪೌಂಡ್ ಹಾಕೋದು ನೋಡಿ. ಇಲ್ಲಿ ಮತ್ತೆ ಇದೇ ರಾಜಾರತ್ನಂ ಅನ್ನೋನು 9 ಎಕರೆ 10 ಗುಂಟೆ 2000 ಕೇಳಿ ನೋಡೋಣ. ಇಲ್ಲಿ ನೋಡೋಣ 2018 ಅಣ್ಣ. ಒಂದು ನಿಮಿಷ ದಯವಿಟ್ಟು ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಬೇಕಣ್ಣ. ಬಡವ್ರಿಗೆ 1 ಎಕರೆ ಮಂಜೂರು ಮಾಡಿರಿ, ಅರ್ಧ ಗುಂಟೆ ಮಾಡಿರಿ, 1 ಗುಂಟೆ ಮಾಡಿರಿ ಅಂದರೆ ಮಾಡಲ್ಲ. ಈ ವ್ಯಕ್ತಿಗೆ 9 ಎಕರೆ ಅದು ಯಾವ ಥರ ಮಾಡಿಬಿಡ್ತಾರೆ? 9 ಎಕರೆ
ಮಂಜೂರು ಮಾಡೋಂಗೇ ಇಲ್ವಲ್ಲ ನೋಡಿ. ಇದೇ ರಾಜರತ್ನಂ ಅನ್ನೋ ಹೆಸರಲ್ಲಿ 9 ಎಕರೆ ಜಮೀನು ಇಟ್ಕೊಂಡು ಈ ಥರ ಅವನ ಹೆಸರಲ್ಲಿರೋಂಥದ್ದೇ 30 ಎಕರೆ ಜಮೀನು. ಪ್ರೆಸಿಡೆಂಟು ರಿಟೈರ್ಡ್ ಆಗಿದ್ದಾರೆ. ನಾನು ಅದನ್ನೇ ಮಾತಾಡ್ತಾ ಹೇಳಿದೆ. ಡೆಪ್ಯೂಟಿ ತಹಸೀಲ್ದಾರಾಗಿ ದಯವಿಟ್ಟು ಇರಮ್ಮ ಒಂದು ನಿಮಿಷ ಅವೆಲ್ಲ ತೆಗಿತಾರೆ ನೋಡಿ. ಇದು ಕಿರಣ್ ಬಾಬು ಅಂತ ಅವ್ರ ಮಗನ ಹೆಸರು, ಲಾಯರು. ಅವ್ರ ಹೆಸರಲ್ಲಿ ಕೂಡ 4 ಎಕರೆ ಜಮೀನು. ಏನಿದು ಏನು ನಡೀತಾ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ? ಅದಕ್ಕೋಸ್ಕರ ಪ್ರಶ್ನೆ ನಾವು ಹೇಳೋಂಥದ್ದು ಏನಂದರೆ, ಅವರು ಮಂಜೂರು ಮಾಡ್ಕೊಂಡಿರೋಂಥ ಜಮೀನು ಬಿಟ್ಟು ಉಳಿಕೆ ಸರ್ಕಾರಿ ಜಮೀನು 30 ಎಕರೆ ಐತೆ, ಕಾಂಪೌಂಡ್ ಹಾಕಿರೋದು ಅಕ್ರಮವಾಗಿ ಜಮೀನಲ್ಲಿರೋಂಥದ್ದು. ಇದನ್ನ ಸರ್ವೆ ಮಾಡಿ ಕೂಡಲೇ ಬಿಡಿಸ್ಬೇಕು ಒಂದು ವಾರದಲ್ಲಿ. ಆಮೇಲೆ ಇಂಥ ಬಡವ್ರ ಜಮೀನುಗಳೆಲ್ಲ ಉಳಿಸ್ಬೇಕು. ಆ ವ್ಯಕ್ತಿಗೆ ಅಕ್ರಮ ಮಂಜೂರು ಮಾಡಿರೋಂಥ ಎಲ್ಲ ಜಮೀನುಗಳನ್ನು, ಹೆಚ್ಚುವರಿ ಮಂಜೂರು ಮಾಡಿರೋಂಥ ಎಲ್ಲ ಜಮೀನುಗಳನ್ನು ಸರ್ಕಾರದ ವಶಕ್ಕೆ ಪಡ್ಕೊಬೇಕು. ಇಂಥ ಬಡವರಿಗೆಲ್ಲ ನಿವೇಶನಗಳು ಮತ್ತು ಇಂಥ ಬಡವರಿಗೆ ಈಗ ಈ ಗ್ರಾಮದಲ್ಲಿರೋಂಥ ಪ್ರತಿಯೊಂದು ಬಡವ್ರಿಗೂ 1 ಎಕರೆ ಜಮೀನು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹೋರಾಟ ನಿರಂತರವಾಗಿ ಸಾಗುತ್ತೆ ಸರ್. ಸರ್ ಈ ಮುಖಾಂತರ ನೋಡಿ ಸರ್, 100 ಸಲ ಹೋಗಿದ್ದಾರೆ, 100 ಸಲ. ಯಾರೋ ಬಡವರು ಪಾಪ ಇವರವ್ರ ಮೇಲೆ ಸುಳ್ಳು ಕೇಸುಗಳು ಹಾಕೋದು ಕಂಪ್ಲೇಂಟ್. 1000 FIRಗಳು ಮಾಡಲಿ ನಮ್ಮ ಮೇಲೆ. ಇವಾಗ ನಾವು ಹೋರಾಟಕ್ಕೆ ನಿಂತ್ಕೊಂಡಿದ್ದೀವಿ, 1000 FIRಗಳು ಮಾಡಲಿ ನಮ್ಮ ಮೇಲೆ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಸರ್. ನಾವು ಕಾನೂನು ಉಲ್ಲಂಘನೆ ಯಾವತ್ತೋ ಯಾವುದೇ ಕಾರಣಕ್ಕೂ ಮಾಡಲ್ಲ. ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಯಾರು ಆ ವ್ಯಕ್ತಿ ಇಲ್ಲಿಗಲ್ಲಾಗಿ ಮನೆ ಕಟ್ಕೊಂಡವನು, ಆ ವ್ಯಕ್ತಿ ಎಲ್ಲಿ ಇಲ್ಲಿಗಲ್ಲಾಗಿ ಮನೆ ಕಟ್ಕೊಂಡಿದ್ದಾನೋ, ರಾಜರತ್ನಂ ಅನ್ನೋ ವ್ಯಕ್ತಿ ಅದೇ ಮನೆ ಮುಂದೆ ಕೂತ್ಕೊಂಡು ಹೋರಾಟ ಮಾಡ್ತೀವಿ ಸರ್. ಇಲ್ಲಿಗಲ್ ಮನೆನೇ. ಈಗ ನಿನ್ನ ಹೆಸ್ರಿಗೆ ಜಮೀನು ಮಂಜೂರು ಮಾಡೋದು, ನಿನ್ನ ಮಗನ ಹೆಸ್ರಿಗೆ ಮಾಡೋದು, ನಿನ್ನ ವೈಫು ಧರ್ಮಪತ್ನಿ ಅವ್ರ ಹೆಸ್ರಿಗೆ ಮಾಡೋದು, ನಿಮ್ಮ ತಾಯಿ ಹೆಸ್ರಿಗೆ ಮಾಡೋದು, ನಿಮ್ಮ ಸರ್ಕಾರಿ ಕೆಲಸದಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ಸರ್ಕಾರಿ ಜಮೀನುಗಳನ್ನ ಈ ಮಟ್ಟಕ್ಕೆ ದುರುಪಯೋಗ ಮಾಡ್ಕೊಳ್ಳೋದಾ? ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆಗೆ ಇಷ್ಟು ದೊಡ್ಡ ಮೋಸ ಆಗಿರೋದು. ಇವಾಗ ಆ ವ್ಯಕ್ತಿ ಮಾಡ್ಕೊಂಡವನಂದರೆ ಇಲ್ಲೇ ಇಷ್ಟು ಮಾಡ್ಕೊಂಡವನಂದರೆ ಬೇರೆ ಕಡೆ ಎಷ್ಟು ಮಾಡ್ಕೊಂಡಿರ್ತಾನೆ ಅಲ್ವಾ? ನಮ್ಮ ಗಮನಕ್ಕೆ ಬಂದಿರೋದು ಈ ಗ್ರಾಮದ್ದು, ನಮ್ಮ ನುಗಿತಳ್ಳಿ ಗ್ರಾಮದ್ದು ನಮ್ಮ ಗಮನಕ್ಕೆ ಇವಾಗ ಬಂದಿರೋದು. ಆದರೆ ಇದು ಬಿಟ್ಟನ್ನೆಲ್ಲ ಎಷ್ಟೆಷ್ಟು ಮಾಡಿರ್ತಾನೆ ಈ ವ್ಯಕ್ತಿ. ಕ್ರಿಮಿನಲ್ ತಾನೇ. ಇಂಥವ್ರ ಮೇಲೆ ಯಾಕೆ ಕ್ರಿಮಿನಲ್ ಕೇಸುಗಳು ದಾಖಲಾಗ್ತಾ ಇಲ್ಲ? ಇಂಥವ್ರನ್ನೆಲ್ಲ ಯಾಕೆ ಅರೆಸ್ಟ್ ಮಾಡಿ ಜೈಲಿಗೆ ಕೂರಿಸ್ತಾ ಇಲ್ಲ? ದಯವಿಟ್ಟು ಮಾನ್ಯ ತಹಸೀಲ್ದಾರ್ ಹತ್ರ, ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಇಂಥ ವ್ಯಕ್ತಿಗಳನ್ನ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿ ಯಾರ್ಯಾರಿಗೆ ಮಂಜೂರಾಗೈತೋ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು. ಒಂದೇ ಕುಟುಂಬದಲ್ಲಿ ಮಂಜೂರು ಮಾಡ್ಕೊಂಡಿರೋಂಥ ಎಲ್ಲ ವ್ಯಕ್ತಿಗಳನ್ನೂ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರಿಗೆ ಇಲ್ಲಿರೋಂಥ ಸರ್ಕಾರಿ ಜಮೀನುಗಳು ಪಾಪ ನೀವು ಅರ್ಹರಿಗೆ ಯಾರಿಗೆ ಜಮೀನು ಕೊಡಬೇಕು, ಯಾರು ಎಲಿಜಿಬಲ್ ಪರ್ಸನ್ಸ್ ಇದ್ದಾರೋ ಅವ್ರಿಗೆ ಜಮೀನು ಕೊಡಬೇಕು ಅಂತ ಹೇಳ್ತಾ, ಅಕಸ್ಮಾತ್ ಈ ಒಂದು ಕೆಲಸ ಒಂದು ಅಲ್ಪಾವಧಿಯಲ್ಲಿ ಕೆಲವೇ ದಿನಗಳಲ್ಲಿ ನೀವು ಮಾಡಿಲ್ಲ ಅಂದರೆ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಹಂತವಾಗಿ ಹೋರಾಟ ಮಾಡ್ತೀವಿ. ಮೊದಲು ರಾಜರತ್ನಂ ಮನೆ ಮುಂದೆ ಕೂತ್ಕೊಂಡು ಹೋರಾಟ ಮಾಡ್ತೀವಿ, 2ನೇ ತಾಲೂಕು ಕಚೇರಿ ಮುಂದೆ ಕೂತ್ಕೊಂಡು ಹೋರಾಟ ಮಾಡ್ತೀವಿ, 3ನೇದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂತ್ಕೊಂಡು ಹೋರಾಟ ಮಾಡ್ತೀವಿ. ಇದು ಬರೀ ನುಗ್ಗಿತಳ್ಳಿ ಗ್ರಾಮಸ್ಥರಿಗಾಗಿರೋಂಥ ಅನ್ಯಾಯ ಅಲ್ಲ, ಚಿಕ್ಕಬಳ್ಳಾಪುರ ಇಡೀ ತಾಲೂಕು ಜನತೆಗಾಗಿರೋಂಥ ಅನ್ಯಾಯ. ಇದ್ರ ಬಗ್ಗೆ ಶಾಸಕರು, ಸಚಿವರು ರೆಸ್ಪಾನ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾಯಿದ್ದೀನಿ ಸರ್.